ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಕ್ರೇಜಿ ಸಿಸ್ಟರ್ಸ್ ತೇಜ್ ಅಂಡ್ ದೀಕ್ಷಾ. ಇದು ಪಲ್ಲಕ್ಕಿ ನಮ್ ರೋಡ್ ಫುಲ್ ರಂಗೋಲಿ ಹಾಕ್ತಿದ್ದಾರೆ ಎಲ್ಲಾರು ಮಸ್ತಾಗಿ. ಇವರೆಲ್ಲ ರೆಡಿ ಮಾಡ್ತಿದ್ದಾರೆ. ಬರ್ತಿದೆ ಡ್ರಾಪ್ ಆಗಿ ಬಿಟ್ಟಿದೆ. ಹೇ ಗಾಯ್ಸ್, ಸೊ ನಾವು ಒಂದು ರೌಂಡ್ ಹೋಗ್ಬಿಟ್ಟು ಎಲ್ಲ ರೆಡಿ ಆಯ್ತಾ ಇಲ್ವಾ ಅಂತ ನೋಡ್ಕೊಂಬರೋಣ ಅಂತ ಅಂದ್ಬಿಟ್ಟು ಒಂದು ಗಂಟೆನೋ 2 ಗಂಟೆನೋ ಏನೋ ಆಗಿತ್ತು ಬೆಳಗ್ಗೆ. ಸೊ ಆವಾಗ ಹೋದ್ವಿ. ಸೊ ಎಲ್ಲ ರೆಡಿ ಮಾಡ್ತಾಯಿದ್ರು, ಆಲ್ಮೋಸ್ಟ್ ಎಲ್ಲ ಮುಗ್ದಿತ್ತು. ಸೊ ಒಂದೊಂದೆಲ್ಲ ರೆಡಿಯಾಗಿ ಹಂಗೆ ಇತ್ತು, ಇನ್ನು ಒಂದೊಂದೆಲ್ಲ ಇನ್ನೂ ರೆಡಿ ಮಾಡ್ತಿದ್ರು. ಸೊ ಫಸ್ಟು ಕೆಳಗಿಂದ ಹೋದ್ವಿ, ಆಂಜನೇಯ ದೇವಸ್ಥಾನದಿಂದ ಹಂಗೆ ಮಹೇಶ್ವರಮ್ಮ ದೇವಸ್ಥಾನಕ್ಕೆ ಹೋದ್ರಿ. ಸೊ ಎಲ್ಲ ಕಡೆ ಮಸ್ತಾಗಿ ಡೆಕೋರೇಷನ್ ಮಾಡಿದ್ರು ಗೈಸ್. ನೋಡೋಕ್ಕೆ ಫುಲ್ ಹಬ್ಬ ವೈಬ್ಸ್ ಎಲ್ಲ ಬರ್ತಾ ಇತ್ತು. ಆಮೇಲೆ ಸ್ವಲ್ಪ ಮಳೆ ಕೂಡ ಬರೋ ಥರ ಇತ್ತು, ಡ್ರೆಸ್ಲಿಂಗ್ ಆಗ್ತಿತ್ತು. ಆ್ಯಂಡ್ ದೆನ್ ನಿಂತೋಯ್ತು, ಸದ್ಯ ಇಲ್ಲ ಅಂತಂದರೆ ಫುಲ್ಲು ಗಜಿಬಿಜಿ ಆಗಿಬಿಡ್ತಿತ್ತು. ಸೊ ಎಲ್ಲ ಕಡೆ ರಂಗೋಲಿ ಎಷ್ಟು ಪ್ರಿಟಿಯಾಗಿ ಹಾಕಿದ್ರು ಗೊತ್ತಾ ಗೈಸ್, ಒಂದಕ್ಕಿಂತ ಒಂದು ಎಲ್ಲ ಮಸ್ತಾಗಿತ್ತು. ಆಮೇಲೆ ಇಲ್ಲಿ ಬಂದು ನೋಡಿದ್ರೆ ವೆಂಕಟೇಶ್ವರದ ಪಲ್ಲಕ್ಕಿ ಮಾಡಿದ್ರು, ಎಷ್ಟು ಚೆನ್ನಾಗಿತ್ತು ಗೈಸ್. ನನಗೆ ವೆಂಕಟೇಶ್ವರದ್ದು ಏನಂದ್ರೂ ಎಷ್ಟು ಚೆನ್ನಾಗಿರುತ್ತೆ, ಎಷ್ಟು ಇಷ್ಟ ಆಗುತ್ತೆ ಗೊತ್ತಾ. ಸೊ ಲಾಸ್ಟ್ ಟೈಮ್ ಕೂಡ ಹೇಳಿದ್ದೆ, ಲಾಸ್ಟ್ ಟೈಮು ಒಂದು ಡಿಫ್ರೆಂಟಾಗಿ ಮಾಡಿದರು. ಈ ಸತಿ ಫುಲ್ಲು ತಿರುಪತಿಲಿರೋ ಥರನೇ ಸ್ಟ್ಯಾಚು ಇಟ್ಟಿದ್ರು. ಸೊ ತುಂಬಾ ಬ್ಯೂಟಿಫುಲ್ ಆಗಿತ್ತು. ಆಮೇಲೆ ಎಲ್ಲ ಬೇರೆ ದೇವ್ರದ್ದೆಲ್ಲ ರೆಡಿ ಮಾಡ್ತಿದ್ರು. ಹಂಗೆ ಒಂದು ಸ್ವಲ್ಪ ವೀಡಿಯೋ ತೊಗೊಂಡೆ, ಯಾಕಂದರೆ ಬೆಳಗ್ಗೆ ಬರ್ತೀನೋ ಇಲ್ವೋ ಅಂತ ಗೊತ್ತಿದ್ದಿಲ್ಲ. ಅದಕ್ಕೆ ಇದೇ ವಿಡಿಯೋ ಮಾಡ್ಕೊಂಡ್ಬಿಡೋಣ ಅಂತ ಅಂದ್ಕೊಂಡು ಮಾಡಿದೆ. ಆ್ಯಂಡ್ ಕರ್ಗ ಜೊತೆ ಹಾಕಿದ್ರೆ ತುಂಬ ಲೆಂತ್ ಆಗ್ತಿತ್ತು ಆ್ಯಂಡ್ ಎಲ್ಲ ಮಿಕ್ಸ್ ಆಗಿತ್ತು. ಸೊ ನೋಡೋರಿಗೆ ಕನ್ಫ್ಯೂಸ್ ಆಗುತ್ತೆ ಅಂತ ಅಂದ್ಬಿಟ್ಟು 2 ಸಪ್ರೇಟ್ ವೀಡಿಯೋನ ಮಾಡೋಣ ಅಂತ ಅಂದ್ಬಿಟ್ಟು ಈ ಥರ ಎಡಿಟ್ ಮಾಡ್ತಾ ಇದ್ದೀನಿ. ಸೊ ನಮ್ಮ ಏರಿಯಾ ಫುಲ್ ಎಲ್ಲ ಲೈಟ್ಸ್ ಹಾಕಿ ಫುಲ್ ಎಲ್ಲ ಮಸ್ತಾಗಿತ್ತು. ಎಲ್ಲ ಜನಗಳೆಲ್ಲ ಓಡಾಡ್ಕೊಂಡು ಡೆಕೋರೇಟ್ ಮಾಡಿಕೊಂಡು ದೇವ್ರು ಇದು ಮಾಡ್ಕೊಂಡು ಎಲ್ಲ ಚೆನ್ನಾಗಿತ್ತು. ಸೊ ನಮ್ಮ ಏರಿಯಾ ಕರ್ಗ ಪಲ್ಲಕ್ಕಿ ಎಲ್ಲ ನಡೆಯೋದು ರಾಮನವಮಿ ದಿನ. ಸೊ ಪ್ರತಿ ವರ್ಷ ರಾಮನವಮಿ ಯಾವತ್ತಿರುತ್ತೋ ಆವತ್ತೇ ನಮ್ಮ ಏರಿಯಾ ಕರ್ಗ ಪಲ್ಲಕ್ಕಿ ಎಲ್ಲ ನಡೆಯುತ್ತೆ. ನಿಮಗೂ ಬಂದು ನೋಡ್ಬೇಕಂತಂದರೆ ಬನ್ನಿ. ಇಂದ್ರಾನಗರು, ಅಪ್ರೇಡಿಪಾಳ್ಯ, ಮೊಟಪ್ಪಪಾಳ್ಯ. ಸೊ ಎಷ್ಟೊಂದು ಜನ ವ್ಲಾಗರ್ಸು, ಯೂಟ್ಯೂಬರ್ಸು ಎಲ್ಲ ಬಂದ್ಬಿಟ್ಟು ವಿಡಿಯೋ ಎಲ್ಲ ಮಾಡ್ತಿದ್ರು. ಸೊ ನಾವು ಅದರಲ್ಲಿ. ಆ್ಯಂಡ್ ಈ ಸತಿ ಅಷ್ಟು ಜನ ಯಾರೂ ಸಿಕ್ಕಿ ಮಾತಾಡ್ಸಿಲ್ಲ. ಸೊ ಸ್ವಲ್ಪ ಬೇಜಾರಾಯಿತು, ಬಟ್ ಇಟ್ಸ್ ಓಕೆ. ಆ್ಯಂಡ್ ಒಂದು ಸ್ವಲ್ಪ ಜನ ಸಿಕ್ಕಿದ್ರು, 1-2-3 ಜನ. ಬಟ್ ಆವಾಗ ವೀಡಿಯೋ ಮಾಡೋದೇ ಮರ್ತು ಹೋಗ್ಬಿಟ್ಟಿದ್ದೀನಿ. ಮತ್ತು ಯಾಕೆ ಗೈಸ್ ಕರ್ಗ ವೀಡಿಯೋ ಎಷ್ಟು ಕಷ್ಟಪಟ್ಬಿಟ್ಟು ನಾನು ನಿದ್ದೆ ಮಾಡ್ದಿರ ಎಡಿಟ್ ಮಾಡಿಬಿಟ್ಟು ಪೋಸ್ಟ್ ಮಾಡಿದೆ, ವ್ಯೂಸೇ ಬಂದಿಲ್ಲ. ಎಷ್ಟು ಬೇಜಾರಾಯಿತು ಗೊತ್ತಾ ಗೈಸ್. ನೋಡಿ ನಮ್ಮ ಏರಿಯಾ ಕರ್ಗಾಗೆ ಯಾರು ಬಂದಿದ್ದಾರೆ, ಸ್ಟಾರ್ಬಕ್ಸ್, ಇಂದ್ರಾನಗರ್ ಸ್ಟಾರ್ಬಕ್ಸಲ್ಲಿ ಇರ್ತಾರೆ. ಹೋಗಿ ಪ್ರವೀಣ್ ಅಣ್ಣನೂ ಬಂದಿದ್ದಾರೆ, ಹಾಯ್ ಮಾಡಿ. ರಾಘವೇಂದ್ರ ಅಣ್ಣ ಹಾಯ್. ಜಿಂಗಣ್ಣ ಓಡ್ತಿದಾರ, ಅವರು ಓಡ್ಬಿಟ್ರು. ಅವರು ಹೆಂಗಿತ್ತು ನಮ್ಮ ಏರಿಯಾ ಕರ್ಗ ತರ ಆಯ್ತು. ಗೈಸ್ ನಮಗೆ ನಿಂಬೆಹಣ್ಣು ಸಿಕ್ತು. ಸೊ ಇಲ್ಲಿ ಇಟ್ಟಿರ್ತೀವಿ ದೇವ್ರ ಮನೆಯಲ್ಲಿ, ಸರಿ ಮಾಡ್ಕೊತಾರೆ. ಸೊ ದೇವ್ರ ಮನೆ ನೋಡಿ. 7 hours later. ನಾವಿವಾಗ ಅಕ್ಕ ಡಿಫ್ರೆಂಟ್ ಇರುತ್ತೆ, ನಾನೇ ಡಿಫ್ರೆಂಟ್. ನಾನು ಆಚೆ ಹೋಗ್ತಿದ್ದೀನಿ. ನಾವಿವಾಗಲೂ ಆಪೋಸಿಟ್ ಗೈಸ್. ನಮ್ಮ ಅಕ್ಕ ಪ್ಯಾಶೆ ತಗೊಂಡು ನಾನು ಕುರ್ತಾ ಹಾಕೊಂಡು, ನಾನು ಕುರ್ತಾ ಹಾಕೊಂಡೆ ಅಕ್ಕ ಪ್ಯಾಶೆ. ಸೊ ಗೈಸ್ ಇವಾಗ ಅಲ್ಲಿ ಕೆಳಗಡೆ ಹೋಗಿ ನೋಡ್ತೀವಿ. ನನಗೆ ಅನಿಸೋ ಥರ ಎಲ್ಲ ಹೋಗ್ಬಿಟ್ಟಿದ್ದಾರೆ ಅಂತ ಅನಿಸ್ತಿದೆ. ಸೌಂಡ್ ಇಲ್ಲ. ಅಲ್ಲಿ ಕೆಳಗಡೆ ಸರ್ಕಲ್ ಹತ್ರ ಎಲ್ಲ ಪಲ್ಲಕ್ಕಿ ನಿಂತಿರುತ್ತೆ. ಸೊ ಇನ್ನೂ ಇದ್ದರೆ ತೋರಿಸ್ತೀನಿ. ಲೆಟ್ಸ್ ಗೋ. ಏರಿಯಾ ಫುಲ್ ಖಾಲಿ ಆಗಿದೆ ಸ್ವಲ್ಪ.
ಆಗಿದ್ರೆ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ಕೀಪ್ ವೇಟಿಂಗ್ ಟು ನೆಕ್ಸ್ಟ್ ಬ್ಲಾಗ್. ಬಾಯ್.